ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ನಿನ್ನೆಯಿಂದ ನೀವು ಕೇಳ್ತಾ ಇರುವಂಥ ಪ್ರಶ್ನೆ ಏನಪ್ಪ ಅಂತಂದರೆ BPTಗೆ ಸಂಬಂಧಿಸಿದಂಥ ಡೌಟ್ಗಳನ್ನು ಕೇಳ್ತಾ ಇರುವಂಥದ್ದು. BPT PDF ಇವಾಗ ಸೀಟ್ ಮ್ಯಾಟ್ರಿಕ್ಸ್ ಡೌನ್ಲೋಡ್ ಆಗ್ತಾ ಇಲ್ಲ ಅಂಥೇಳಿ ಕೂಡ ನಾನು ಮಾರ್ನಿಂಗ್ ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದೆ. ಬಟ್ ಕಂಟಿನ್ಯೂಸ್ ಆಗಿ ನಿಮಗೆ ಮಾಹಿತಿಯನ್ನು ತಲುಪಿಸಲಿಕ್ಕೆ ನಾನು ಈ ಒಂದು ವೆಬ್ಸೈಟಲ್ಲಿ ಕಂಟಿನ್ಯೂಸ್ ಆಗಿ ಅಬ್ಸರ್ವೇಷನ್ ಮಾಡ್ತಾನೆ ಇದ್ದೀನಿ. ಆದರೆ ಇವಾಗ ನಾನು ನಿಮಗೆ ಲೈವಲ್ಲಿ ತೋರಿಸ್ತೀನಿ ಏನಪ್ಪ ಅಂತಂದರೆ ಯಾವ ರೀತಿಯಾಗಿ PDF ಅದರದ್ದು ಅಲೈಡ್ ಹೆಲ್ತ್ ಸೈನ್ಸ್ ಇರ್ಬೋದು, BPT ಇರ್ಬೋದು, ಇವುಗಳನ್ನು ಆಪ್ಷನ್ ಎಂಟ್ರಿಗೆ ನಿಮಗೆ ಓಪನ್ ಆಗಿದೆ. ನೀವು ಆಪ್ಷನ್ ಎಂಟ್ರಿಗಳನ್ನು ಮಾಡಬಹುದು. ಆಪ್ಷನ್ ಎಂಟ್ರಿ ಲಿಂಕು ಕೂಡ ಓಪನ್ ಇದೆ. ಅದರ ಜೊತೆಗೆ ನಾವು ಕಾಯ್ತಾ ಇದ್ದೀವಿ ಏನಂತಂದರೆ ಇವಾಗ ಸೀಟ್ ಮೆಟ್ರಿಕ್ಸ್ ಬಂದರೆ ನಮ್ಮಗಳಿಗೆ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಅಂತೇಳಿ. ಸೀಟ್ ಮೆಟ್ರಿಕ್ಸ್ ಕೂಡ ರಿಲೀಸ್ ಆಗಿದೆ. ಇಲ್ಲಿ ನೋಡಿ, ನಾನು ಈಗ ಕ್ಲಿಕ್ ಮಾಡ್ತೀನಿ. ಈ ಒಂದು ಸೀಟ್ ಮೆಟ್ರಿಕ್ಸ್ ಮತ್ತು ಕಟ್ ಆಫ್ ಅಂತಿದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇದರಲ್ಲಿ ನಮ್ಗಳಿಗೆ ಕಾಣಿಸ್ತಾ ಇರುವಂಥದ್ದು ಇಲ್ಲಿ ನೋಡಿ, BPT ತಾತ್ಕಾಲಿಕ ಸೀಟ್ ಮೆಟ್ರಿಕ್ಸ್ ಅಂತ ಇದೆ, ಹೌದಾ? ಇದಕ್ಕೆ ನಾವು ಕ್ಲಿಕ್ ಮಾಡ್ತೀನಿ. ಇವಾಗ ನೋಡಿ, ಓಮನಾಗಿ ನಿಮ್ಮ ಮುಂದೆ ತೋರಿಸೋದೇ ಕ್ಲಿಕ್ ಮಾಡಿದೆ. ನಿಮ್ಗಳಿಗೆ ಇಲ್ಲಿ ಅಬ್ಸರ್ವೇಷನ್ ಮಾಡ್ತಾ ಇದ್ದೀರಲ್ಲ BPT. ಓಕೆ, ಇಲ್ಲಿ ನಿಮಗೆ BPT ಕಾಲೇಜ್ ಓಕೆ ನಿಮ್ಗೆ ಕಾಣಿಸ್ತಾ ಇದ್ದಾವೆ. ಇಲ್ಲಿ ನೀವೇನು ಮಾಡಬೇಕಂತಂದರೆ ನಿಮ್ಮ ಕಾಸ್ಟಲ್ಲಿ ಯಾವ ಸೀಟ್ಗಳು ಎಷ್ಟಿದ್ದಾವೆ, ಆಮೇಲೆ ಯಾವ ಕಾಲೇಜಲ್ಲಿ ಎಷ್ಟು ಸೀಟ್ ಇದ್ದಾವೆ, ಯಾವ ರಿಸರ್ವೇಷನ್ದಲ್ಲಿ ಎಷ್ಟು ಸೀಟ್ ಇದ್ದಾವೆ ನೋಡ್ಕೋಬೇಕು. ಇದು ಟೋಟಲ್ ಸೀಟ್ ಇದೆ ರೀ. ಓಕೆ, ಇದರಲ್ಲಿ ಪ್ರೈವೇಟ್ ಯೂನಿವರ್ಸಿಟಿ, ಡೀಮ್ಡ್ ಯೂನಿವರ್ಸಿಟಿ, ಪ್ರೈವೇಟ್ ಕಾಲೇಜು ಮತ್ತು ಗೌರ್ಮೆಂಟ್ ಕಾಲೇಜು. ಒಂದು ಗೌರ್ಮೆಂಟ್ ಕಾಲೇಜ್ ಇಲ್ಲಿ ಹೋದ ವರ್ಷ ಮೆನ್ಷನ್ ಮಾಡಿದರು, ಬಟ್ ಈ ವರ್ಷ ನನಗೆ ಎಲ್ಲಿ ಕೂಡ ಗೌರ್ಮೆಂಟ್ ಕಾಲೇಜು ಕಣ್ಣಿಗೆ ಕಾಣಿಸ್ತಾ ಇಲ್ಲ. ನೋಡಿ, ಅಲ್ಲಿಂದ ನೋಡ್ತಾ ಬಂದಿದ್ದೀನಿ. ಇಲ್ಲಿ ನನಗೆ ಗೌರ್ಮೆಂಟ್ ಕಾಲೇಜ್ ಕೂಡ ಕಾಣಿಸ್ತಾ ಇಲ್ಲ. ಓನ್ಲಿ ಡೀಮ್ಡ್ ಯೂನಿವರ್ಸಿಟಿ ಕಾಣಿಸ್ತಾ ಇದೆ, ಬಟ್ ಇಲ್ಲಿ ಗೌರ್ಮೆಂಟ್ ಕಾಲೇಜ್ ಕಾಣಿಸ್ತಾ ಇಲ್ಲ. ಮೇ ಬಿ ಗೌರ್ಮೆಂಟ್ ಕಾಲೇಜ್ ಈ ರೌಂಡಲ್ಲಿ ಕೊಡ್ತಾರೋ ಡೌಟ್ ಇದೆ. ಅದೇ ರೀತಿಯಾಗಿ ಇಲ್ಲಿ ನೋಡ್ತಾ ಇದ್ದರೆ ಮೇಲ್ಗಡೆ ಬಂದರೆ HS ಕೋರ್ಸ್. ಓಕೆ, ಇಲ್ಲಿ ನೋಡಿ BSc HS ಇದೆ. ಇದಕ್ಕೂ ಕೂಡ ನೀವು ಕ್ಲಿಕ್ ಮಾಡಿದರೆ PDF ಲಿಂಕ್ ಓಪನ್ ಆಗ್ತಾ ಇದೆ. ಓಕೆ, ನೋಡ್ತಾ ಇದ್ದೀವಿ PDF ಲಿಂಕ್ ಓಪನ್ ಆಗ್ತಾ ಇದೆ. ನೀವು ಇಲ್ಲಿ ಏನು ಮಾಡ್ಬೋದಪ್ಪ ಅಂತಂದರೆ ಹೋಗಿ ನೀವು PDF ಡೌನ್ಲೋಡ್ ಮಾಡಿಕೊಂಡು ಅಬ್ಸರ್ವೇಷನ್ ಮಾಡ್ಕೋಬಹುದು. ಅಂದರೆ ನೋಟ್ ಮಾಡ್ಕೋಬೇಕಾಗತ್ತೆ ನಿಮ್ಮ ಕಾಸ್ಟಲ್ಲಿ ಎಷ್ಟು ಸೀಟ್ ಇದಾವೆ ಅಂಥೇಳಿ.